ನೋಡಿ, ಇಂದು ನಾವು ಪೂರ್ವ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಮುಖ 10 ಪ್ರಶ್ನೋತ್ತರಗಳ ಕ್ವಿಝನ್ನು ನೋಡಲಿದ್ದೇವೆ. UPSC, KPSC, FDA, SDA, PSI, ಗ್ರೂಪ್ ಸಿ ಮತ್ತು ಇತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಮುಖ್ಯವಾದ ಪ್ರಶ್ನೆಗಳು ಇದರಲ್ಲಿ ಒಳಗೊಂಡಿದೆ. ಪ್ರತಿ ಪ್ರಶ್ನೆಯನ್ನು ಗಮನವಾಗಿ ಓದಿ, ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ ಮಾಡಿ. ಬನ್ನಿ ಕ್ವಿಜ್ ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ, ಬರವಣಿಗೆ ಇಲ್ಲದ ಕಾಲವನ್ನು ಏನೆಂದು ಕರೆಯುತ್ತಿದ್ದರು? ಆಪ್ಷನ್ಸ್: ಐತಿಹಾಸಿಕ ಕಾಲ, ಮಧ್ಯಯುಗ, ಪೂರ್ವ ಇತಿಹಾಸ, ಆಧುನಿಕ ಯುಗ. ದಿ ರೈಟ್ ಆನ್ಸರ್ ಆಪ್ಷನ್ ಸಿ, ಪೂರ್ವ ಇತಿಹಾಸ. ಎರಡನೇ ಪ್ರಶ್ನೆ, ಪೂರ್ವ ಇತಿಹಾಸದ ಅಧ್ಯಯನಕ್ಕೆ ಪ್ರಮುಖ ಮೂಲ ಯಾವುದು? ಆಪ್ಷನ್ಸ್: ಗ್ರಂಥಗಳು, ಶಾಸನಗಳು, ಕಲ್ಲಿನ ಉಪಕರಣಗಳು ಮತ್ತು ನಾಣ್ಯಗಳು. ಸರಿಯಾದ ಉತ್ತರ ಆಪ್ಷನ್ ಸಿ, ಕಲ್ಲಿನ ಉಪಕರಣಗಳು. ಮೂರನೇ ಪ್ರಶ್ನೆ, ಪ್ಯಾಲಿಯೋಲಿಥಿಕ್ ಯುಗವನ್ನು ಏನೆಂದು ಕರೆಯುತ್ತಿದ್ದರು? ಆಪ್ಷನ್ಸ್: ಹೊಸ ಕಲ್ಲು ಗುಹಾಯುಗ, ಮಧ್ಯ ಕಲ್ಲು ಗುಹಾಯುಗ, ಹಳೆಯ ಕಲ್ಲು ಗುಹಾಯುಗ ಮತ್ತು ಕಬ್ಬಿಣ ಯುಗ. ಸರಿಯಾದ ಉತ್ತರ ಆಪ್ಷನ್ ಸಿ, ಹಳೆಯ ಕಲ್ಲು ಗುಹಾಯುಗ. ನಾಲ್ಕನೇ ಪ್ರಶ್ನೆ, ಬೆಂಕಿಯ ಬಳಕೆಯನ್ನು ಮಾನವನು ಯಾವ ಯುಗದಲ್ಲಿ ಕಲಿತನು? ಆಪ್ಷನ್ಸ್: ನಿಯೋಲಿಥಿಕ್, ಮೆಸೋಲಿಥಿಕ್, ಪ್ಯಾಲಿಯೋಲಿಥಿಕ್ ಮತ್ತು ಲೋಹಯುಗ. ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ಯಾಲಿಯೋಲಿಥಿಕ್. ಐದನೇ ಪ್ರಶ್ನೆ, ಪ್ಯಾಲಿಯೋಲಿಥಿಕ್ ಯುಗದ ಪ್ರಮುಖ ಜೀವನ ವಿಧಾನ ಯಾವುದು? ಆಪ್ಷನ್ಸ್: ಕೃಷಿ, ವ್ಯಾಪಾರ, ಬೇಟೆ ಮತ್ತು ಆಹಾರ ಸಂಗ್ರಹ ಮತ್ತು ಕೈಗಾರಿಕೆ. ದಿ ರೈಟ್ ಆನ್ಸರ್ ಬೇಟೆ ಮತ್ತು ಆಹಾರ ಸಂಗ್ರಹ. ಆರನೇ ಪ್ರಶ್ನೆ, ಗುಹಾ ಚಿತ್ರಗಳು ಮುಖ್ಯವಾಗಿ ಯಾವ ಯುಗಕ್ಕೆ ಸೇರಿವೆ? ಆಪ್ಷನ್ಸ್: ನಿಯೋಲಿಥಿಕ್, ಮೆಸೋಲಿಥಿಕ್, ಪ್ಯಾಲಿಯೋಲಿಥಿಕ್ ಮತ್ತು ಕಂಚಿನ ಯುಗ. ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ಯಾಲಿಯೋಲಿಥಿಕ್. ಏಳನೇ ಪ್ರಶ್ನೆ, ಮೆಸೋಲಿಥಿಕ್ ಯುಗವನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ? ಆಪ್ಷನ್ಸ್: ಹಳೆಯ ಕಲ್ಲು ಗುಹಾಯುಗ, ಮಧ್ಯ ಕಲ್ಲು ಗುಹಾಯುಗ, ಹೊಸ ಕಲ್ಲು ಗುಹಾಯುಗ ಮತ್ತು ಲೋಹಯುಗ. ಸರಿಯಾದ ಉತ್ತರ ಆಪ್ಷನ್ ಬಿ, ಮಧ್ಯ ಕಲ್ಲು ಗುಹಾಯುಗ. ಎಂಟನೇ ಪ್ರಶ್ನೆ, ಮೈಕ್ರೋಲಿಥ್ ಉಪಕರಣಗಳು ಯಾವ ಯುಗಕ್ಕೆ ಸೇರಿವೆ? ಆಪ್ಷನ್ಸ್: ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್, ನಿಯೋಲಿಥಿಕ್ ಮತ್ತು ಕಬ್ಬಿಣ ಯುಗ. ಸರಿಯಾದ ಉತ್ತರ ಆಪ್ಷನ್ ಬಿ, ಮೆಸೋಲಿಥಿಕ್. ಒಂಬತ್ತನೇ ಪ್ರಶ್ನೆ, ನಿಯೋಲಿಥಿಕ್ ಯುಗದ ಪ್ರಮುಖ ವೈಶಿಷ್ಟ್ಯ ಯಾವುದು? ಆಪ್ಷನ್ಸ್: ಗುಹಾವಾಸ, ಬೇಟೆ, ಕೃಷಿಯ ಆರಂಭ, ಲೋಹ ಬಳಕೆ. ದಿ ರೈಟ್ ಆನ್ಸರ್ ಆಪ್ಷನ್ ಸಿ, ಕೃಷಿಯ ಆರಂಭ. ಹತ್ತನೇ ಪ್ರಶ್ನೆ, ಕೃಷಿಯೊಂದಿಗೆ ಸಂಬಂಧಿಸಿದ ಯುಗ ಯಾವುದು? ಆಪ್ಷನ್ಸ್: ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್, ನಿಯೋಲಿಥಿಕ್ ಮತ್ತು ಕಂಚಿನ ಯುಗ. ದಿ ರೈಟ್ ಆನ್ಸರ್ ಆಪ್ಷನ್ ಸಿ, ನಿಯೋಲಿಥಿಕ್. ಇದು ಪೂರ್ವ ಇತಿಹಾಸದ ಬಗ್ಗೆ ಪಾರ್ಟ್ 1 ಸಿರೀಸ್ ಆಗಿರುತ್ತದೆ. ನೆಕ್ಸ್ಟ್ ಸಿರೀಸ್ಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಒತ್ತಲು ಮರೆಯಬೇಡಿ. ಧನ್ಯವಾದಗಳು.